ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದೇನ್. ಸ್ನೇಹಿತರೆ, ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಇದು ಬಂದ್ಬಿಟ್ಟು ಪ್ಯೂರ್ಲಿ ಮಿಡ್ಲ್ ಕ್ಲಾಸ್ ಅವರಿಗೇನೆ ಅಪ್ಲಿಕೇಬಲ್ ಆಗುವಂಥ ವಿಷಯ ಇದು. ಯಾಕಂತಂದರೆ ಇವತ್ತು ನಮ್ಮ ಬೆಂಗಳೂರಲ್ಲಾಗ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಾಗ್ಬೋದು ಅಥವಾ ನಮ್ಮ ದೇಶದಲ್ಲೇ ಆಗ್ಬೋದು, ಅತಿ ಹೆಚ್ಚಾಗಿ ಪ್ರಾಬ್ಲಮ್ಗಳಿಗೆ ಸಿಲ್ಕೋದು ಅಂತಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮಾತ್ರನೇ. ಯಾಕಂದರೆ ಶ್ರೀಮಂತರಾಗೇ ಇರ್ತಾರೆ, ಬಡವರಾಗೇ ಇರ್ತಾರೆ. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಟ್ಲೀಸ್ಟ್ ನಾವು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಅಷ್ಟೋ ಕೂಡಿಟ್ಟು ಏನಾದರೂ ಒಂದು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡೋದಂತಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಅಂಥವ್ರಿಗೇನೆ ಒಂದೊಂದು ಹಂತದಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏಟನ್ನು ಕೊಡ್ತಾ ಇದೆ. ಅದೇ ರೀತಿ ಇವಾಗ ಕೂಡ ಒಂದು ಮುಖ್ಯವಾದ ಏಟನ್ನು ಬಿದ್ದಿದೆ. ಏನಂತಂದರೆ ಇದು ಆಲ್ರೆಡಿ ಸುಮಾರು ದಿನದಿಂದನೂ ಈ ಸರ್ಕ್ಯುಲರ್ ಕೂಡ ಆಗಿದೆ. ಸುಮಾರು ದಿನದಿಂದ ಈ ವಿಷಯ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತಾ ಇದೆ. ಆದರೂ ಕೂಡ ಜನ ಎಚ್ಚರಿಸ್ಕೊತಾ ಇಲ್ಲ. ಇದು ಒಂದು ತುಂಬಾನೇ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಜನಗಳು ಈ ತರನು ಬ್ಲೈಂಡ್ ಆಗಿರ್ತಾರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕರ್ನಾಟಕ ಸರ್ಕಾರ ಒಂದೊಂದು ರೆವೆನ್ಯೂನಲ್ಲಿ ಯಾವ್ಯಾವ ತರ ರೂಲ್ಸ್ ಮಾಡ್ತಾ ಇದೆ ಅಂತಂದ್ರೆ ಅದು ಇಮ್ಯಾಜಿನೇಷನ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಆ ತರ. ಯಾಕಂದ್ರೆ ಯಾವುದೇ ತರಹದ ಫ್ರಾಡ್ ಅನ್ನೋದು ಮುಂದೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದೊಂದು ಸ್ಟೆಪ್ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಚೇಂಜ್ ಮಾಡ್ತಾ ಇದೆ. ಅದರಲ್ಲಿ ಇದು ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೆ ಅನ್ಕೊಳ್ತೇನೆ. ಮತ್ತೆ ಇವತ್ತು ಮತ್ತೆ ಇನ್ನೊಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಏನಂತ ಅಂದ್ರೆ ರೆವಿನ್ಯೂ ಲೇಔಟ್ಸ್ ಏನಿದೆ, ಅನಧಿಕೃತ ಲೇಔಟ್ಸ್ ಅಂತ ಏನ್ ಹೇಳ್ತೀವಿ, ಈ ರೆವಿನ್ಯೂ ಲೇಔಟ್ಸ್ ಇನ್ನು ಮುಂದೆ ಏನಾದರೂ ಮಾಡಿದ್ರೆ, ಯಾಕಂತಂದ್ರೆ ಇದು ಆಲ್ರೆಡಿ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ 2 ಸಾರಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಈ ರೆವೆನ್ಯೂ ಲೇಔಟ್ಸ್ ಅನ್ನ ಪೂರ್ತಿ ನಿಲ್ಲಿಸಬೇಕು, ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ 2 ಸಾರಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಯಾವಾಗ ನಮ್ಮ ಸುಪ್ರೀಂ ಕೋರ್ಟ್ ಯಾವಾಗ ಆದೇಶವನ್ನ ಕೊಡ್ತು ಮತ್ತೆ ವಾರ್ನನ್ನ ಮಾಡ್ತು, ಅವಾಗಿಂದ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡಿದೆ. ಏನಂತ ಅಂದ್ರೆ ಯಾವುದೇ ಒಂದು ಅನಧಿಕೃತ ಲೇಔಟ್ ಮಾಡಿದ್ರು ಕೂಡ ಇನ್ನು ಮುಂದೆ ಆ ಲೇಔಟ್ ಅನ್ನ ಜಪ್ತಿ ಮಾಡಲಾಗುತ್ತದೆ. ಪ್ರತಿಯೊಬ್ಬ ಡಿಸಿ, ಆ ಜಿಲ್ಲೆಯ ಡಿಸಿ ಯಾವುದೇ ಒಂದು ಅನಧಿಕೃತ ಲೇಔಟ್ ಅನ್ನ ತಮ್ಮ ವಶಕ್ಕೆ ಅಂದರೆ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬಹುದು. ಆ ತರ ಒಂದು ಸ್ಟ್ರಿಕ್ಟ್ ಆದೇಶವನ್ನ ನಮ್ಮ ಕರ್ನಾಟಕ ಸರ್ಕಾರ ತಂದಿದೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋದನ್ನ ನಿಲ್ಲಿಸಬೇಡಿ. ಯಾಕಂದ್ರೆ ನಿಮ್ಮ ಸಪೋರ್ಟು ಸದಾ ನನಗೆ ಇರಬೇಕು. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟ್ರಿ ಆಗೋಣ. ಇನ್ನು ಮುಂದೆ ಅನಧಿಕೃತ ಲೇಔಟ್ಸ್ ಏನಾದ್ರೂ ಮಾಡಿದ್ರೆ ಆ ಲೇಔಟ್ ಅನ್ನ ಜಪ್ತಿ ಮಾಡಿಕೊಡಲಾಗುತ್ತದೆ, ಹುಷಾರ್ ಅಂತ ಹೇಳ್ಬಿಟ್ಟು ಮೊನ್ನೆ ಕಂದಾಯ ಸಚಿವರು ಮೊನ್ನೆ ಕೂಡ ಇದೇ ಮಾತನ್ನ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳ ನಿರ್ಮಾಣಕ್ಕೆ ಕಡಿವಾಣ ಹಾಕಲು ನಮ್ಮ ಕರ್ನಾಟಕ ಸರ್ಕಾರ ತುಂಬಾನೇ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ನಿಯಮವನ್ನ ಉಲ್ಲಂಘಿಸಿದರೆ ಅವರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಲು ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮ ಪಂಚಾಯಿತಿ, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತೆ ಕಂದಾಯ ಅಧಿಕಾರಿಗಳಿಗೆ ಸರ್ಕಾರ ಸ್ಪಷ್ಟ ನಿರ್ದೇಶವನ್ನ ನೀಡಿದೆ. ಯಾಕಂತಂದ್ರೆ ಅನಧಿಕೃತ ಬಡಾವಣೆಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಎಲ್ಲಾ ತರಹದ ಸೂಚನೆಗಳನ್ನ ನೀಡಲಾಗಿದೆ. ಸಕ್ಷಮ ಪ್ರಾಧಿಕಾರಿಗಳ ಅನುಮೋದನೆ ಇಲ್ಲದೆ ಯಾವುದೇ ಲೇಔಟಿನ ನಿರ್ಮಾಣ ಮಾಡಿದರೆ ಅಂತಹ ಲೇಔಟ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರತಿಯೊಬ್ಬ ಜಿಲ್ಲಾಧಿಕಾರಿ ಮತ್ತೆ ಸಂಬಂಧಪಟ್ಟ PDO ಕಂದಾಯ ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ. ಯಾಕಂತಂದ್ರೆ ಒಂದು ಬಡ
ಕುಟುಂಬ ಆಗ್ಬೋದು ಅಥವಾ ಒಂದು ಮಧ್ಯಮ ವರ್ಗದ ಜನ ಆಗ್ಬೋದು, ಒಂದು ಸ್ವಂತ ಮನೆ ನಾವು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಕನಸು ಕಾಣ್ತಾ ಇರ್ತಾರೆ. ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ, ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಬಿಲ್ಡರ್ಗಳು ಕೂಡ ಅವರ ಆಸೆನ್ನೇ ಇವರೊಂದು ಬಂಡವಾಳ ಮಾಡಿಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಸುಮಾರು ಜನ ಬಿಲ್ಡರ್ಸ್ ಕಾಯ್ತಾ ಇದ್ದಾರೆ. ಇದರಿಂದ ನಿವೇಶನ ಖರೀದಿಸಿದಂತಹ, ಮನೆ ಕಟ್ಕೊಳ್ಳೋದಕ್ಕೆ ಕನಸು ಕಾಣ್ತಾ ಇದ್ದಂತಹ ಸಾರ್ವಜನಿಕರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟಕ್ಕೆ ಸಿಲುಕೋ ಪರಿಸ್ಥಿತಿ ಕೂಡ ಬರುತ್ತೆ. ಅದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ತರಹದ ಹೆಲ್ಪ್ ಮಾಡೋದಕ್ಕೂ ಕೂಡ ಮುಂದೆ ಬರಕ್ಕಾಗದೆ ಕೈಕಟ್ಟಿ ಅಸಹಾಯಕತೆಯಿಂದ ಕೂತ್ಕೊಳ್ಳೋ ಪರಿಸ್ಥಿತಿಗೆ ಈ ಅಕ್ರಮ ಲೇಔಟ್ಗಳು ತಂದು ನಿಲ್ಲಿಸಿದೆ. ಅದಕ್ಕಾಗೇನೆ ಇನ್ನು ಮುಂದೆ ಯಾವುದೇ ಒಂದು ಬಡಾವಣೆ ಅಥವಾ ಒಂದು ಲೇಔಟ್ ಅನ್ನ ಮಾಡಬೇಕು ಅಂತಂದ್ರೆ ಆ ಲೇಔಟ್ ಮಸ್ಟ್ ಅಂಡ್ ಶುಡ್ ಅಪ್ರೂವಲ್ ಆಗಿರ್ಲೇಬೇಕು. ಆ ಕನ್ಸರ್ನ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದ್ರೆ ಮಾತ್ರನೇನೆ ಆ ಲೇಔಟಿಗೆ ಪರ್ಮಿಷನ್ ಅನ್ನೋದು ಎಲ್ಲಾನು ಕೊಡೋದು. ಯಾಕಂದ್ರೆ ಯಾವುದೇ ಬೇಸಿಕ್ ಕಮ್ಯುನಿಟಿ ಸಿಗ್ಬೇಕಂದ್ರೂ ಪ್ರತಿಯೊಂದು ಕೂಡ ಅದು ಅಪ್ರೂವ್ಡ್ ಆಗಿದ್ರೆ ಮಾತ್ರನೇನೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಈ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ವಿಜಯ ಕರ್ನಾಟಕಕ್ಕೆ ಲಾಸ್ಟ್ ಟೈಮ್ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೂ ಕೂಡ ಜನರ ಹಿತದೃಷ್ಟಿಯಿಂದ ಅಕ್ರಮ ಬಡಾವಣೆಗಳ ನಿರ್ಮಾಣವನ್ನು ನಿರ್ಬಂಧಿಸುವಂತೆ ನಮ್ಮ ಸುಪ್ರೀಂ ಕೋರ್ಟ್ ಮೇಲಿಂದ ಮೇಲೆ ನಿರ್ದೇಶನ ನೀಡುತ್ತಾ ಇದೆ. ಆದ್ರಿಂದ ಮೇ 30ನೇ ತಾರೀಕು ಏನು ಕೋರ್ಟ್ ಇಂದ ಒಂದು ಸ್ಪಷ್ಟ ಸೂಚನೆ ಅನ್ನೋದೊಂದು ಬಂತು. ಆ ಸೂಚನೆ ಮೇರೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ನಿರ್ದೇಶನದಂತೆ ಸಕ್ಷಮ ಪ್ರಾಧಿಕಾರಿಗಳ ಮಂಜೂರಾತಿ ಇಲ್ಲದೆ ಅನಧಿಕೃತ ಬಡಾವಣೆಗಳು ಯಾವುದೇ ಕಾರಣಕ್ಕೂ ನಿರ್ಮಾಣ ಆಗುವಂತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರಯತ್ನ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಅಧಿಕಾರಿಗಳು ಏನಾದ್ರೂ ಬೇಜವಾಬ್ದಾರಿ ತನದಿಂದ ಮಾಡಿದ್ರೆ, ಅವರನ್ನ ವರ್ಗಾಯಿಸುವ ಪ್ರಯತ್ನ ಏನಾದ್ರೂ ಮಾಡಿದ್ರೆ ತುಂಬಾನೇ ಕಠಿಣವಾದ ಕ್ರಮವನ್ನ ಅವರ ಮೇಲೆ ತಗೊಳ್ಳೋದಕ್ಕೆ ಡಿಸಿ ಮತ್ತೆ ತಹಸೀಲ್ದಾರ್ಗಳಿಗೆ ಈ ಹೊಣೆಯನ್ನ ನಿಗದಿ ಮಾಡಲಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಸೂಚನೆಯನ್ನ ನಿರ್ಲಕ್ಷಿಸಿದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗುತ್ತೆ ಅಂತ ಕೂಡ ಮಾನ್ಯ ಕಂದಾಯ ಸಚಿವರಾಗ್ಬೋದು, ನಮ್ಮ ಸಿಎಂ ಸಾಹೇಬ್ರಾಗಬಹುದು ಅದನ್ನೇ ಹೇಳ್ತಾ ಇದ್ದಾರೆ. ರಾಜ್ಯದ ಯಾವ ಭಾಗದಲ್ಲೂ ಇನ್ನು ಮುಂದೆ ಅನಧಿಕೃತ ಲೇಔಟ್ಗಳು ನಿರ್ಮಾಣವಾಗಬಾರದು. ಯಾಕಂತಂದ್ರೆ ಅದರಿಂದನೇ ಜನ ಕಷ್ಟಕ್ಕೆ ಸಿಲುಕ್ತಾ ಇರೋದು. ಭೂ ಪರಿವರ್ತನೆ ನಕ್ಷೆ ಮಂಜೂರಾತಿಯೊಂದಿಗೆ ಯಾರು ಬೇಕಾದರೂ ಕೂಡ ಬಡಾವಣೆಯನ್ನ ಮಾಡಬಹುದು. ಅನಧಿಕೃತ ಬಡಾವಣೆ ನಿರ್ಮಾಣ ಮಾಡಿದ್ದಲ್ಲಿ ಅವರ ವಿರುದ್ಧವೂ ಕೂಡ ಕಠಿಣವಾದ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಮಾನ್ಯ ಕಂದಾಯ ಸಚಿವರು ಕೂಡ ಮೊನ್ನೆ ಹೇಳಿದ್ದಾರೆ. ಯಾವುದೇ ಒಬ್ಬ ಬಿಲ್ಡರ್ ಆಗಲಿ ಭೂ ಪರಿವರ್ತನೆ ಮಾಡಿ ನಕ್ಷೆಯನ್ನ ಮಂಜೂರಾತಿ ಮಾಡಿ ಲೇಔಟ್ ಅನ್ನ ನಿರ್ಮಾಣ ಮಾಡಬೇಕು. ಇನ್ನು ಮುಂದೆ ಯಾವುದೇ ಭಾಗದಲ್ಲೂ ಕೂಡ ನಿಯಮ ಮೀರಿ ಅನಧಿಕೃತ ಬಡಾವಣೆಯನ್ನ ನಿರ್ಮಾಣ ಆಗದಂತೆ ಸಂಬಂಧಪಟ್ಟಂತಹ ಪಂಚಾಯಿತಿ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕ್ರಮ ಕೈಗೊಳ್ಳಲು ಎಚ್ಚರಿಕೆಯನ್ನ ನೀಡಲಾಗಿದೆ. ಮತ್ತೆ ಸಂಬಂಧಪಟ್ಟಂತಹ ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮತ್ತೆ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈ ಸಕ್ರಮ ಪ್ರಾಧಿಕಾರಿಗಳ ಮಂಜೂರಾತಿ ಪಡೆಯದೆ ಬಡಾವಣೆಗಳು ನಿರ್ಮಾಣವಾಗುತ್ತಿರುವುದು ಗಮನಕ್ಕೆ ಏನಾದರೂ ಬಂದರೆ, ಸರ್ಕಾರದ ಗಮನಕ್ಕೆ ಬಂದರೆ ಅದನ್ನ ಇಮ್ಮಿಡಿಯೇಟ್ ಮುಟ್ಟುಗೋಲು ಹಾಕಿಕೊಳ್ಳಲು ಸರ್ಕಾರ ಎಲ್ಲ ರೀತಿಯ ಆದೇಶಗಳನ್ನು ಆಲ್ರೆಡಿ ಹೊರಡಿಸಲಾಗಿದೆ. ಈ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಖರೀದಿಸುವಂತಹ ಸಾರ್ವಜನಿಕರು ಜೀವನ ಪೂರ್ತಿ ಕಷ್ಟಪಡಬೇಕು ಮತ್ತೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿ ಕೊಡಬೇಕು. ಇದರಿಂದ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಹಾಗೂ ಸ್ಮಾಲ್ ಸ್ಕೇಲ್ ಫ್ಯಾಮಿಲಿಯವರಿಗೆ ಪ್ರತಿಯೊಂದು ಹಂತದಲ್ಲೂ ಇವರೇನೇನೆ ಶೋಷಣೆಗೆ ಒಳಗಾಗೋದು. ಅಂದ್ರೆ ಅಕ್ರಮ ಬಡಾವಣೆಗಳಲ್ಲಿ ರಸ್ತೆ ಆಗ್ಬೋದು, ಸಿಎ ನಿವೇಶನ ಆಗ್ಬೋದು, ಪಾರ್ಕ್ ಆಗ್ಬೋದು, ಯಾವುದೇ ಮೂಲ ಸೌಕರ್ಯ ಇಲ್ಲದೆ ಇರೋದು, ಕುಟುಂಬದ ವಾಸಕ್ಕೆ ಯೋಗ್ಯವಾಗದೆ ಇಲ್ಲದೆ ಇರ್ಬೋದು. ಆದ್ರಿಂದ ಪ್ರತಿಯೊಬ್ಬರ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ
ಬೇಸಿಕ್ ಅಮ್ಯುನಿಟೀಸ್ ಪ್ರತಿಯೊಂದು ಲೇಔಟ್ ಅಲ್ಲೂ ಕೊಟ್ಟು ಮಂಜೂರಾತಿಯನ್ನ ಪಡ್ಕೊಂಡೇನೆ ಲೇಔಟ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಬೇಸಿಕ್ ಅಮ್ಯುನಿಟೀಸ್ ಸಿಕ್ಬೇಕು ಅಂತಂದ್ರೆ ಬಿಲ್ಡರ್ಸ್ ಪ್ರತಿಯೊಬ್ರು ಕೂಡ ನಕ್ಷೆ ಮಂಜೂರಾತಿಯನ್ನ ಪಡೀಲೇಬೇಕು. ಅಂತಹ ಸೈಟ್ಗಳನ್ನ ಮಾತ್ರನೇ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತಿರೋದು. ಈ ಅಕ್ರಮ ಬಡಾವಣೆಯಲ್ಲಿ ಅನಧಿಕೃತ ಮನೆ ನಿರ್ಮಿಸಿಕೊಂಡು ಜೀವನ ಪೂರ್ತಿ ಆತಂಕ ಮತ್ತೆ ತ್ರಿಶಂಕು ಸ್ಥಿತಿಯಲ್ಲೇನೆ ಬದುಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇದ್ರು. ಈ ಕ್ರಮ ಎಲ್ಲನೂ ಜನರ ಹಿತಕ್ಕಾಗೇನೆ ನಾವು ತಗೊಳ್ತಾ ಇರೋದು. ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಬಾರ್ದು. ನಾವು ಜನಗಳ ಹಿತ ಶಕ್ತಿಯಿಂದಲೇನೆ ನಾವು ಇದೆಲ್ಲನೂ ಮಾಡ್ತಾ ಇರೋದು. ಯಾಕಂತಂದ್ರೆ ಈ ಅನಧಿಕೃತ ನಿರ್ಮಾಣಗಳನ್ನ ನೆಲಸಮಗೊಳಿಸುವಂತೆ ಕಳೆದ ಡಿಸೆಂಬರ್ ಮತ್ತೆ ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಖಡಕ್ ಸೂಚನೆಯನ್ನ ನೀಡಿದೆ. ಆದರೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾದರೆ ಅಮಾಯಕ ಜನರು ಬಲಿಪಶುಗಳಾಗುತ್ತಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಕೈ ಕಟ್ಟಿ ಕೂತಿದೆ. ಈ ಅವಕಾಶವನ್ನ ಬಳಸ್ಕೊಂಡೇನೆ ಬಿಲ್ಡರ್ಗಳು ಲಾಭವನ್ನ ಮಾಡ್ಕೊಳ್ತಾ ಇರೋದು. ಆದ್ರೆ ಕೆಲವೇ ಮಂದಿ ಬಿಲ್ಡರ್ಗಳ ಹಣ ಮಾಡುವ ದಂಧೆಗೆ ಅಮಾಯಕ ಜನರು ಬಲಿಪಶುಗಳಾಗುತ್ತಾ ಇದ್ದಾರೆ. ಮತ್ತೆ ಸರ್ಕಾರದ ಅಸಹಾಯಕತೆ ಮುಂದುವರಿಯಬಾರದು ಎಂಬ ಉದ್ದೇಶದಿಂದ ಈ ಕಠಿಣ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆ ಮತ್ತೆ ನಮ್ಮ ಕಂದಾಯ ಸಚಿವರು ಹೇಳ್ತಾ ಇರೋದು. ಈ ಅನಧಿಕೃತ ಬಡಾವಣೆಗಳ ನಿರ್ಮಾಣವನ್ನ ತಡೆಯುವ ವಿಚಾರದಲ್ಲಿ ಪಂಚಾಯಿತಿ ಆಗ್ಬೋದು, ನಗರ ಸ್ಥಳೀಯ ಸಂಸ್ಥೆ ಆಗ್ಬೋದು ಅಥವಾ ಕಂದಾಯ ಅಧಿಕಾರಿಗಳಾಗ್ಬೋದು ಇನ್ನು ಮುಂದೆ ಪರಸ್ಪರ ಜವಾಬ್ದಾರಿ ವರ್ಗಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು. ಕಾನೂನಿನ ಪ್ರಕಾರ ಪರವಾನಗಿ ಇಲ್ಲದೆ ಯಾವುದೇ ಬಡಾವಣೆ ನಿರ್ಮಾಣವಾದ್ರೂ ಕೂಡ ಯಾವುದೇ ಅವಕಾಶ ನಿರ್ಮಾಣವಾಗದೆ ಅವರು ನಿರ್ಮಾಣ ಮಾಡಲು ಯಾವುದೇ ರೀತಿಯ ಅವಕಾಶವನ್ನು ಕೂಡ ನಗರ ಸಂಸ್ಥೆಗಳಾಗ್ಬೋದು ಅಥವಾ ಪಂಚಾಯಿತಿ ಆಗ್ಬೋದು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮಾನ್ಯ ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದು. ಯಾಕಂತಂದ್ರೆ ಸಾರ್ವಜನಿಕರು ಇದರಿಂದ ಇಕ್ಕಟ್ಟಿಗೆ ಸಿಲುಕ್ತಾರೆ. ಅದನ್ನ ತಪ್ಪಿಸಬೇಕು. ಅಂತವರ ವಿರುದ್ಧ ಯಾವುದೇ ಬಿಲ್ಡರ್ ಆಗ್ಲಿ ಅಂತ ಲೇಔಟ್ಸ್ ಏನಾದ್ರೂ ಮಾಡಿದ್ರೆ ಇಮ್ಮಿಡಿಯೇಟ್ ಅದನ್ನ ಮುಟ್ಟುಗೋಲು ಹಾಕೊಂಡು ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಡಿಸಿಗೆ ಮತ್ತೆ ತಹಸೀಲ್ದಾರಿಗೆ ಇಬ್ಬರಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಖಡಕ್ ವಾರ್ನಿಂಗ್ ಮತ್ತೆ ಆದೇಶ ಮತ್ತೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಇನ್ನು ಮುಂದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೆವೆನ್ಯೂ ಲೇಔಟ್ಸ್ ಅನ್ನೋದು ಎದ್ದೊಳ್ಳಲ್ಲ ಅನ್ನೋದು ಒಂದು ಕಾನ್ಫಿಡೆಂಟ್ ಅಂತೂ ಖಂಡಿತ ಬರ್ತಾ ಇದೆ. ಇದಾದ್ರೆ ತುಂಬಾನೇ ಖುಷಿ. ಅದಕ್ಕಿಂತ ಬೇರೆ ವಿಚಾರ ಇಲ್ಲ. ಯಾರು ಕೂಡ ರೆವೆನ್ಯೂ ಸೈಟುಗಳನ್ನ ಇನ್ನು ಮುಂದೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ತಗೊಂಡಿರೋರು ಅದೇನಿದೆ ಈ ಖಾತಾ ಮಾಡ್ಕೊಂಡು ನಿಮ್ಮ ಸೈಟ್ ಅನ್ನ ಸೇಫ್ ಮಾಡ್ಕೊಳ್ಳಿ. ಓಕೆ, ಏನಾದ್ರೂ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.